ಸಮಾಜಕ್ಕೆ ಸಚಿವ ಸ್ಥಾನ ಇಲ್ಲದಿದ್ದರೆ ಕಾಂಗ್ರೆಸ್ಗೆ ತಕ್ಕ ಪಾಠ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ. ಗಂಗಾಮತ ಸಮಾಜದ ಏಕೈಕ ಶಾಸಕರಾದ ಮಂಕಾಳ ವೈದ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣ ಕಮಕನೂರು ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಕೊನೆಯ ಕ್ಷಣದಲ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ನೀಡದೇ ಇರುವುದು ಹಿಂದುಳಿದ ಗಂಗಾಮತ ಸಮಾಜಕ್ಕೆ ಮಾಡಿರುವ ಅನ್ಯಾಯ ಹಾಗೂ ಅಗೌರವವಾಗಿದೆ ಎಂದು ಗಂಗಾವತಿ ತಾಲೂಕು ಗಂಗಾ ಮತಸ್ಥರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ರಾಜಶೇಖರ್ ಮುಷ್ಟೂರು ಹಾಗೂ ತಾಲೂಕು ಅಧ್ಯಕ್ಷ ಹನುಮೇಶ್ ಬಟಾರಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಗಂಗಾಮತ ಸಮಾಜವು ಸುಮಾರು 60 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದು, ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕೆಂಬುದು ಬಹುಕಾಲದ ಬೇಡಿಕೆಯಾಗಿದೆ ಎಂದು ಹೇಳಿದರು. ಮಂಕಾಳ ವೈದ್ಯ ಅಥವಾ ತಿಪ್ಪಣ್ಣ ಕಮಕನೂರು ಅವರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸಲಾಗುವುದೆಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇದೇ ವೇಳೆ ಮುಂದಿನ ದಿನಗಳಲ್ಲಿ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಹೊಸಳ್ಳಿ ಮರಿಯಪ್ಪ, ಹನುಮೇಶಪ್ಪ ಆನೆಗುಂದಿ, ವೆಂಕಟೇಶ್ ಪರಸಪ್ಪ ಆನೆಗುಂದಿ ಹಾಗೂ ಇತರರು ಉಪಸ್ಥಿತರಿದ್ದರು. ನಮ್ಮ ಸಮಾಜ ವತಿಯಿಂದ ಆಗ ವಿಧಾನ ಪರಿಷತ್ ಸದಸ್ಯರು ಕೂಡ ತಿಪ್ಪಣ್ಣ ಕಮಕನೂರು ಗುಲ್ಬರ್ಗ ಇವರು ಕೂಡ ಇದ್ದಾರೆ. ಇಷ್ಟು ಜನಸಂಖ್ಯೆ ಇದ್ರೂ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿರುವುದಿಲ್ಲ. ಯಾಕಂದ್ರೆ ಪ್ರತಿ ಒಂದು ಪಕ್ಷದಲ್ಲಿ ಕೂಡ ನಮ್ಮ ಸಮಾಜಕ್ಕೆ ಸಚಿವ ಸಂಪುಟ ಮಂತ್ರಿಗಳನ್ನು ಕೊಡ್ತಾ ಬಂದಿದ್ದಾರೆ. ಮಂಕಾಳ ವೈದ್ಯ ಈ ಹಿಂದೆ ಸಚಿವರಾಗಿ ಕೂಡ ಇದ್ರು. ಈಗ ಅವರಿಗೆ ಸಚಿವ ಫೋನ್ ಕೂಡ ಕರೆ ಬಂದಿದೆ. ಅವರು ಪ್ರಮಾಣ ವಚನಕ್ಕೆ ರಾಜಭವನ್ ಕೂಡ ಹೋಗಿದ್ದಾರೆ. ಕೊನೆಯ ಕಡೆಯಲ್ಲಿ ಅವರ ಸಂಪುಟ ಸ್ಥಾನದಿಂದ ಕೈ ಬಿಟ್ಟಿದ್ದಾರೆ. ಯಾಕೆ ಬಿಟ್ಟಿದ್ದಾರೆ ಗೊತ್ತಾಗಿಲ್ಲ. ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಕಮಕನೂರು ಕೂಡ ಇದ್ದಾರೆ. ಅವರು ಅತ್ಯಂತ ಪ್ರಭಾವಿ ನಾಯಕರು ಗುಲ್ಬರ್ಗ ಜಿಲ್ಲೆಯಲ್ಲಿ. ಸುಮಾರು ಗುಲ್ಬರ್ಗ, ಯಾದಗಿರಿ, ಬೀದರ್ ಆ ಒಂದು 3 ಜಿಲ್ಲೆಯಲ್ಲಿ ಕನಿಷ್ಠ 4 ಲಕ್ಷ ಜನಸಂಖ್ಯೆ ಇದೆ ನಮ್ದು. ಅಲ್ಲಿ ತಿಪ್ಪಣ್ಣ ಕಮಕನೂರು ವಿಧಾನ ಪರಿಷತ್ ಸದಸ್ಯರಿಗಾದರೂ ಕೊಡಬಹುದಾಗಿತ್ತು, ಮಂಕಾಳ ವೈದ್ಯರಿಗಾದರೂ ಕೊಡಬೇಕಾಗಿತ್ತು. ನಮಗೆ ಸಚಿವ ಸ್ಥಾನದಿಂದ ನಮ್ಮ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಆಗಿದೆ. ಅದನ್ನು ಉದ್ದೇಶಿಸಿ ಇವತ್ತು ಪತ್ರಿಕಾ ಒಂದು ನಮ್ಮ ಸಮಾಜ ವತಿಯಿಂದ ಇವತ್ತು ಕರೆದಿದ್ದೇವೆ. ಮುಂದೆ ಇದನ್ನು ಸರಿ ಮಾಡದಿದ್ದರೆ ನಾವು ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಮುಂದಿನ ಹೋರಾಟ ಹಮ್ಮಿಕೊಳ್ತಾ ಇದ್ದೇವೆ. ಅದಕ್ಕಾಗಿ ತಾವು ಪತ್ರಿಕಾ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ. 40 ರಿಂದ 50 ಲಕ್ಷ ಜನಸಂಖ್ಯೆ ಇದೆ. ಆ ಜನಸಂಖ್ಯೆಯಿಂದ ಈ ಸಚಿವರಾದ ಮಾಜಿ ಸಚಿವರ ಸ್ಥಾನವನ್ನು ಕೊಟ್ಟಿದ್ರು ಯಾರೇ ನಮ್ಮ ಮಂಕಾಳ ವೈದ್ಯರಿಗೆ. ಈ ದಿನ ಸಂಪುಟ ಸಚಿವ ಸ್ಥಾನ ಕೊಟ್ಟಿರಂತ ಹೇಳಿ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಅವ್ರ ಹೆಸರಿತ್ತು. ಆದರೂ ಹೆಸರು ಮಾಯವಾಯಿತು. ಯಾಕಂದ್ರೆ ನಾವು ಹಿಂದುಳಿದ ಜನಾಂಗದವರು. ಯಾಕಂದ್ರೆ ಎಷ್ಟು ನಾವು ಗಂಗಾಮಾತ ಮಕ್ಕಳು ನಾವು. ಯಾಕಂದ್ರೆ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವಂತ ನಾವು ಅಂಬಿಗರು. ಹೌದಾ? ಎಷ್ಟು ಅಂಬಿಗರ ಹುಟ್ಟು ಎಷ್ಟು ಸತ್ಯವೋ ಅಷ್ಟು ಹುಟ್ಟು ನಾಳೆ ಮುಂದಿನ ದಿನಮಾನದಲ್ಲಿ ಅವರಿಗೆ ಯಾಕಂದ್ರೆ ತಿಪ್ಪಣ್ಣ ಕಮಕನೂರು ಹಾಗೂ ಮಂಕಾಳ ವೈದ್ಯರಿಗೆ ಏನಾದ್ರು ಸಚಿವ ಸ್ಥಾನ ಮುಂದಿನ ದಿನಮಾನ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಮ್ಮ ಸಮಾಜ ಇಡೀ ರಾಜ್ಯಾದ್ಯಂತ ಹುಟ್ಟು ನೋಡಲು ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. ಇವಾಗ ಒಬ್ಬರಿಗೆ ಕೊಡಲೇಬೇಕು. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆ ಉಳ್ಳವರು ನಮ್ಮ ರಾಜ್ಯಾದ್ಯಂತ ನಮ್ಮ ಸಮಾಜದವರು. ಮುಂದಿನ ದಿನಗಳಲ್ಲಿ 28ಕ್ಕೆ ನಾವು ಚುನಾವಣೆಯಲ್ಲಿ ನೀವೇನಾದರೂ ಸಚಿವ ಸ್ಥಾನ ಇಬ್ಬರಲ್ಲಿ ಒಬ್ಬರಿಗೆ ಮಂಕಾಳ ವೈದ್ಯರಿಗೂ ಹಾಗೂ ತಿಪ್ಪಣ್ಣ ಕಮಕನೂರಿಗೆ ಒಬ್ಬರಿಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದ್ರೆ 28ಕ್ಕೆ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜ ವತಿಯಿಂದ ನಮ್ಮ ಭೀಷ್ಮ ಅಂಬಿಗರ ಚೌಡಯ್ಯ, ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರ ಜೊತೆಗೆ ಅವರು ಕರೆಯನ್ನು ಹೇಳಿದ್ದಾರೆ. ಒಂದು ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡುತ್ತೇವೆ. ಇದು ಒಂದು ಸರಿಪಡಿಸಬೇಕಂತ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಈಗ ಚಿತ್ತಾಪುರದಲ್ಲಿ ನಮ್ಮ ಏನಿಲ್ಲ ಅಂದ್ರೆ ಆ ಭಾಗ ಗುಲ್ಬರ್ಗ ಭಾಗದಲ್ಲಿ MLAಗಳು 6 ರಿಂದ 7 ಜನ MLAಗಳು ಗೆಲ್ಲಬೇಕಂದ್ರೆ ನಮ್ಮ ಸಮಾಜ ಕೋಲಿ ಸಮಾಜ, ಗಂಗಾಮತ ಕೋಲಿ ಸಮಾಜನೇ ಕಾರಣ. ಮುಂದಿನ ದಿನಮಾನದಲ್ಲಿ ನಾವು ಎಚ್ಚರವನ್ನು ಕೇಳ್ತಾ ಇದ್ದೀನಿ. DK ಶಿವಕುಮಾರ್ ಸಾಹೇಬ್ರೆ ಹಾಗೂ ಹರಿಪ್ರಸಾದ್ ಸರ್ ಅವರಿಗೆ, ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳ್ತಾ ಇದ್ದೀನಿ,
ನೋಡಿ ನಿಮಗೆ ಗುಲ್ಬರ್ಗಾದಲ್ಲಿ ಮತ್ತೆ ಆ ಎಲ್ಲ ನಮ್ಮ ದಕ್ಷಿಣ ಕರ್ನಾಟಕದ ಆಯ್ತು ಎಲ್ಲ ಆಯ್ತು ನಿಮಗೆ ಗೊತ್ತಿದ್ದ ವಿಚಾರ. ಮುಂದೆ ನಾವು ನಿಜವಾಗಿಯೂ ಸಮಾಜವನ್ನ ಎಚ್ಚರಿಕೆ ಕೊಟ್ಟಿದ್ದೀವಿ. 28ಕ್ಕೆ ನಿನ್ನ ಚುನಾವಣೆಗೆ ನೀವೇನಾದರೂ ಸ್ಪಂದಿಸಿದ್ರೆ 28ರ ಚುನಾವಣೆಗೆ ನಿಮಗೆ ಎಚ್ಚರಿಕೆ ಅಂತ ಕೊಡ್ತಾ ಇದ್ದೀನಿ.